ಶ್ರೀ ಕೋದಂಡರಾಮ ಪಂಚಮುಖಿ ಆಂಜನೇಯ ಕ್ಷೇತ್ರದಲ್ಲಿ ನಡೆಯಲಿರುವ ಬ್ರಹ್ಮಕಲಶೋತ್ಸವದ ಅಂಗವಾಗಿ ಕಾರ್ಯಾಲಯವನ್ನು ಉದ್ಘಾಟಿಸಲಾಯಿತು. ದ್ವಾರಕಾ ಪ್ರತಿಷ್ಠಾನ ಪುತ್ತೂರಿನ ಆಡಳಿತ ನಿರ್ದೇಶಕರಾದ ಗೋಪಾಲಕೃಷ್ಣ ಭಟ್ ಅವರು ಕಾರ್ಯಾಲಯವನ್ನು ಉದ್ಘಾಟಿಸಿ ಮಾತನಾಡಿ, ಧಾರ್ಮಿಕ ಕಾರ್ಯಗಳು ಸಮಾಜದ ಏಕತೆ ಮತ್ತು ಸಾಂಸ್ಕೃತಿಕ ಮೌಲ್ಯಗಳನ್ನು ಬಲಪಡಿಸುತ್ತಿವೆ ಎಂದು ಹೇಳಿದರು. ಅವಿನಾಭಾವ ಸಂಬಂಧ ಈ ಕಾರ್ಯಾಲಯ ಉದ್ಘಾಟನೆ ಇವತ್ತಿನ ರಾಮನವಮಿ ಮತ್ತು ಪಂಚಮುಖಿ ಆಂಜನೇಯ ಕ್ಷೇತ್ರ ಮತ್ತು ಉದ್ಘಾಟನೆ ಮಾಡಿದ ನಾನು. ಬಹುಶಃ ಇಷ್ಟೆಲ್ಲ ಹಿರಿಯರ ಮಧ್ಯೆ ನನ್ನನ್ನು ಯಾಕೆ ಇವರು ಆಯ್ಕೆ ಮಾಡಿದರು ಅಂತ ಯೋಚಿಸುವಾಗ ನನಗೆ ಅನಿಸಿದ್ದು ಬಹುಶಃ ರಾಮನ ಪ್ರೇರಣೆ ಅಂತ ಅನಿಸ್ತದೆ. ನಾನು ಪ್ರತಿನಿತ್ಯ ಮನೆಯಲ್ಲಿ ವಾಲ್ಮೀಕಿ ರಾಮಾಯಣವನ್ನು ಪಾರಾಯಣ ಮಾಡುವನು. ಬಹುಶಃ ದಿವಸಕ್ಕೆ 2 ಅಥವಾ 3 ಅಧ್ಯಾಯ ನಾನು ಪ್ರತಿನಿತ್ಯ ರಾಮಾಯಣವನ್ನು ಪಾರಾಯಣ ಮಾಡ್ತೇನೆ. ಬಹುಶಃ ಈ ಪಾರಾಯಣದ ಫಲ ಮತ್ತು ಆಂಜನೇಯನ ಪ್ರೇರಣೆ ಈ ಎಲ್ಲ ಸೇರಿ ಇವತ್ತು ನನ್ನಂತಹ ಒಂದು ಚಿಕ್ಕವನಿಗೆ ಅಚ್ಚುದನ್ನ ಮೊನ್ನೆ ನನ್ನನ್ನು ಕರೆಯುವಾಗ ನಂಗೆ ಅನಿಸಿತು ಹಾಗೆ ಹಿರಿಯರು ಎಲ್ಲ ಇದ್ದಾರೆ. ಇದೇ ಸಂದರ್ಭದಲ್ಲಿ ಬ್ರಹ್ಮಕಲಶೋತ್ಸವದ ಅಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಅವರು ಮಾತನಾಡಿದರು. ಏಪ್ರಿಲ್ 9ರಿಂದ 12ರವರೆಗೆ ನಡೆಯಲಿರುವ ಬ್ರಹ್ಮಕಲಶೋತ್ಸವದ ಹಿನ್ನೆಲೆಯಲ್ಲಿ ಈ ಕಾರ್ಯಾಲಯವು ಮಹೋತ್ಸವದ ಸಿದ್ಧತೆಗಳಿಗೆ ಪ್ರಮುಖ ಕೇಂದ್ರವಾಗಲಿದೆ. ವಿವಿಧ ಪೂಜೆಗಳು, ಹೋಮ ಹವನಗಳು ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸುವಂತೆ ದೇವಸ್ಥಾನದ ಆಡಳಿತ ಮನವಿ ಮಾಡಿದೆ. ರಾಮಜಪಯಾಗ, ನಾರಿಕೇಳ ಸಮರ್ಪಣೆ, ರಾಮಜ್ಯೋತಿ ಮತ್ತು ಬ್ರಹ್ಮಕಲಶದ ನಿಮಿತ್ತ ಕಾರ್ಯಕ್ಕೆ ವೇಗ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಕಾರ್ಯಾಲಯದ ನೂತನವಾಗಿರ್ತಕ್ಕಂಥ ಉದ್ಘಾಟನೆಯನ್ನು ನಮ್ಮ ಸಾಮಾನ್ಯ ಗೌರವಾನ್ವಿತರಾಗಿರ್ತಕ್ಕಂಥ ಗೋಪಾಲಕೃಷ್ಣ ಭಟ್ರ ದಿವ್ಯಹಸ್ತೆಯಿಂದ ಉದ್ಘಾಟನೆ ಆಗಿದೆ. ಈ ಉದ್ಘಾಟನೆಗೊಂಡಿರ್ತಕ್ಕಂಥ ಕಾರ್ಯಾಲಯ ನಮ್ಮೆಲ್ಲ ಕಾರ್ಯಗಳಿಗೆ ಶಕ್ತಿ ಮತ್ತು ವೇಗವನ್ನು ಕೊಡಲಿ ಅಂತ ಇದಕ್ಕೆ ಶುಭವನ್ನು ಹಾರೈಸ್ತೇನೆ. ಹಾಗಾಗಿ ಕಾರ್ಯಾಲಯದಲ್ಲಿ ಕಾರ್ಯ ವೇಗ ಪಡಿಬೇಕು ಅಂತಾದರೆ ನಮ್ಮ ಕಾರ್ಯದ ಯೋಜನೆಗಳ ವಿಸ್ತಾರಕ್ಕೆ ಪೂರಕವಾಗಿರ್ತಕ್ಕಂಥ ಶಕ್ತಿ ತುಂಬಬೇಕು. ಹಾಗಾಗಿ ನಾನು ಅಚ್ಯುತ್ ಮೂಡಿತಾಯರ್ ಇಲ್ಲಿಯ ಧರ್ಮದರ್ಶಿಗಳು ಅವರು 1 ಲಕ್ಷ ರೂಪಾಯಿಗಳನ್ನು ಇಲ್ಲಿಗೆ ಕೊಡಬೇಕು ಅಂತ ವಿನಂತಿ ಮಾಡ್ತಾ ಮೊದಲ ರಸೀದಿಯನ್ನು ಅವರಿಗೆ ಕೊಡ್ತೇನೆ. ಬಂದಿರತಕ್ಕಂಥ ನಾವೆಲ್ಲರೂ 1,100 ರೂಪಾಯಿಗಳ ಕಲಶಗಳನ್ನು ಸ್ವೀಕಾರ ಮಾಡಬೇಕು. ಆ ಕಲಶವನ್ನು ರಸೀದಿಯನ್ನು ನಾವೇ ಕೊಡುವಂಥ ಕೆಲಸ ಕಾರ್ಯಗಳು. ಹಾಗಾಗಿ ಕಾರ್ಯದ ವಿಸ್ತಾರಕ್ಕೆ ಮತ್ತು ಕಾರ್ಯಕ್ಕೆ ಪ್ರೇರಣೆಯಾಗಿ ಶಕ್ತಿ ತುಂಬುವಂಥ ಆರ್ಥಿಕ ಸಂಪನ್ಮೂಲದ ಕ್ರೋಢೀಕರಣವು ಇಲ್ಲಿಂದ ಆಗಲಿ ಅಂತ ಹಾರೈಸ್ತಾ ಈ ಕಾರ್ಯಕ್ರಮದಲ್ಲಿ ಧರ್ಮದರ್ಶಿ ಅಚ್ಯುತ ಮೂಡತಾಯ, ಅರುಣ್ ಕುಮಾರ್ ಪುತ್ತಿಲ, ಸಾಚಾ ರಾಧಾಕೃಷ್ಣ ಆಳ್ವಾ, ಸೀತಾರಾಮ್ ರೈ ಕೇದಂಬಾಡಿಗುತ್ತು, ನಾಹುಷಾ ಭಟ್, ಕೃಷ್ಣ ಭಟ್ ಮುಂಡ್ಯ, ಶಿವರಾಮ್ ಶರ್ಮಾ, ರವಿಕಿರಣ್ ಶೆಟ್ಟಿ, ದೇವಸ್ಥಾನದ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಭಕ್ತರು ಉಪಸ್ಥಿತರಿದ್ದರು. ಪುಷ್ಪರಾಜ್ ಶೆಟ್ಟಿ, ವಿ4 ನ್ಯೂಸ್, ಸುಳ್ಯ.